ನಾನಿವತ್ತು ಮಾಡ್ತಾ ಇರುವಂತಹದ್ದು ಬೂತಾಯಿ ಪುಳಿ ಮುಂಚಿ. ಸೊ ಇವಾಗ ನಾವು ಮೀನು ಸಜ್ಜು ಮಾಡ್ತಾ ಇದ್ದೇವೆ. ಕಂಗ್ರಾಚುಲೇಷನ್ಸ್. ಓಡ್ಲಿಕ್ಕಿಲ್ಲ ಅಲ್ಲ ಆಚೆ, ಭಯ ಆಗ್ತದೆ. ಭಯ. ಇವಾಗಲೇ ಇಷ್ಟು ಚೆನ್ನಾಗಿರೋ ಸುಗಂಧ ಬರ್ತಾ ಇದೆ ಅಂತ ಹೇಳಿದ್ರೆ ಫೈನಲ್ ನಮ್ಮ ಶ್ರೇಯ ಅವರು ಫೈನಲ್ಗೆ ರೀಚ್ ಆಗಿದ್ದಾರೆ. ಇವಾಗ ನಾವು ಒಂದು ಸ್ಪೆಷಲ್ ನೀರು ದೋಸೆನ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೇವೆ. ವೆರಿ ಗುಡ್ ವೆರಿ ಗುಡ್. ನಮ್ಮ ತುಳುನಾಡು ನಿಪುಣಗ ಯಾವ ಅಮೆರಿಕ ಯಾವ ಬೇರೆ ದೇಶ. ಸಾಂಬಾರ್ ಪರಿಮಳ ಮಾತ್ರ ಅಲ್ಲ, ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರೆ ಎಷ್ಟು ಕ್ಲಿಯರ್ ಆಗಿ ಬರ್ತಾ ಇದೆ. ಕ್ಯಾಟ್ರಿಂಗ್ ತಿಂದು ಬಾರಿ ತಿಕ್ಕೊಂದಿಜ್ಜಾಂಡು ಬಾರಿ ಇಲ್ಲದ ದಿಕ್ಕಲೆಗೆ ಹಾತ್ರ. ನಮಸ್ತೆ ಎಲ್ರಿಗೂ. ಆಫ್ಟರ್ ದಿ ಲಾಂಗ್ ಟೈಮ್, ತುಂಬ ಟೈಮ್ ಆದಮೇಲೆ ಒಂದು ಕುಕ್ಕಿಂಗ್ ಶೋ ಮಾಡೋಣ ಅಂತೇಳಿ ಬಂದಿದ್ದೀವಿ. ಇವತ್ತು ನಾನು ಆಯ್ಕೆ ಮಾಡ್ಕೊಂಡಿರೋದು ನಮ್ಮ ಕುಕ್ಕಿಂಗ್ ಶೋಗೆ ಒನ್ ಆಫ್ ದಿ ಬೆಸ್ಟ್ ಕುಕ್ ಅಂತಲೇ ಹೆಸರು ಪಡ್ಕೊಂಡಿರುವಂತಹ ಆರ್ಟಿಸ್ಟ್ ಅಲ್ವಾ? ಹೌದು. ಎಸ್, ವೆಲ್ಕಮ್ ನಿಮಗೆ. ಥ್ಯಾಂಕ್ ಯು. ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿ. ಇವರ ಹೆಸರು ಎಲ್ರಿಗೂ ಗೊತ್ತು ಮತ್ತು ಇವರ ಪರಿಚಯ ಎಲ್ರಿಗೂ ಕೂಡ ಇದೆ. ಶ್ರೇಯಾ ಸುಳ್ಯ ಅಂತ. ಸೊ ಡ್ಯಾನ್ಸರ್, ಆ್ಯಕ್ಟರ್, ಸಿಂಗರ್ ಅಲ್ವಾ? ನೀವು ಹಾಡಿರೋದ ನನ್ನ ಜೊತೆ ಇದೆ ಕೆಲವೆಲ್ಲ. ಮತ್ತೆ ಎಂತ ಗೊತ್ತು, 8 ವರ್ಷ ಮೊದಲು ಅವ್ರು ಕುಕ್ ಮಾಡಿದ್ರು. ಆ ಲಿಂಕ್ ನಾನು ಹಾಕ್ತೇನೆ. ಬೇಡ. ಒಂದು ಆಮ್ಲೆಟ್ ಮಾಡಿದ್ರು ಅವರು. ಸೊ ಇಷ್ಟೇಷ್ಟು ಸಣ್ಣ ಇರುವಾಗ ಅದನ್ನು ನೋಡಿದರೆ ನೀವು ನಕ್ಕು 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 ಖುಷಿ ಪಡ್ತೀರಿ. ಯಾಕಂತ ಹೇಳಿದ್ರೆ ಅಷ್ಟು ಸಣ್ಣ ವಯಸ್ಸಲ್ಲೂ ಕೂಡ ಒಂದು ಕುಕಿಂಗ್ ಮಾಡುವಂಥ ಒಂದು ಕೆಪಾಸಿಟಿ ಅವರಿಗೆ ಇತ್ತು ಅಂತ ಹೇಳೋದಕ್ಕೆ. ಸೊ ಅವತ್ತು ಆಮ್ಲೆಟ್ ಮಾಡಿರುವ ಆ ಸಣ್ಣ ಬಾಬೆ ಇವತ್ತು ದೊಡ್ಡದಾದ ನಂತರ ಇವತ್ತು ನಮ್ಮ ಜೊತೆ ಬಂದು ಒಂದು ಸ್ಪೆಷಲ್ ಅಡುಗೆ ಮಾಡ್ತೇನೆ ಅಂತ ನಾವು ಕೇಳೋದಕ್ಕೆ ಬಂದಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿರೋದಕ್ಕೆ. ಥ್ಯಾಂಕ್ ಯು ನನ್ನ ಇನ್ವೈಟ್ ಮಾಡಿದ್ದಕ್ಕೆ. ಎಸ್, ನಿಮ್ಮ ಕೈಯಲ್ಲಿ ಅರಳಿರುವಂತಹ ಒಂದು ರುಚಿಕರವಾಗಿರುವಂತಹ ಅಡುಗೆಯನ್ನು ತಿನ್ನೋದಕ್ಕೆ ನಾವೆಲ್ಲ ವೇಟಿಂಗ್. ಸೊ ನನಗೆ ಮಾತ್ರ ಕೊಡ್ತೀರಾ ಅಥವಾ ಎಲ್ಲರಿಗೂ ಕಲಿಸಿ ಕೊಡ್ತೀರಾ? ಎಲ್ಲರಿಗೂ ಕಲಿಸಿ ಕೊಡ್ತೇನೆ ನಾನು. ಕಳುಹಿಸಿ ಎಲ್ಲರಿಗೂ ಕಲಿಸಿ ಕೊಡ್ತೇನೆ ನಾನು. ಬಟ್ ನಾನೇ ಇವಾಗ ಕಲ್ತು ಬಂದದ್ದು. ಹೌದಾ? ಯಾರು ಕಲ್ಸಿದ್ದು ನಿಮಗೆ? ನನಗೆ ನನ್ನ ಮಮ್ಮಿ ಹೇಳಿಕೊಟ್ಟೆ. ಓಕೆ, ಹಾಗಿದ್ರೆ ನಿಮಗೆ ಕಲ್ಸಿದ್ದು ಅಥವಾ ನೀವು ಇವತ್ತು ನಮಗೆಲ್ಲ ತಿನ್ಸೋದು ಯಾವ್ದು ಫುಡ್? ಸೊ ನಾವು ಮಂಗಳೂರಿನವರಲ್ವಾ, ಸೊ ಅದಕ್ಕೋಸ್ಕರ ನಾನಿವತ್ತು ಮಾಡ್ತಾ ಇರುವಂತಹದ್ದು ಬೂತಾಯಿ ಪುಳಿ ಮುಂಚಿ. ಬೂತಾಯಿ ಪುಳಿ ಮುಂಚಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದ್ರೆ ಅದು ನೀರು ದೋಸೆ. ಸೊ ನಿಮಗೆ ನಾನು ಪುಳಿ ಮುಂಚಿ ಅದರೊಟ್ಟಿಗೆ ನೀರು ದೋಸೆ ಎರಡನ್ನೂ ಕೂಡ ಮಾಡಿ ಕೊಡ್ತೇನೆ. ಹೌದಲ್ಲ, ನೋಡಿ ಅವರು ನಾವೆಲ್ಲ ಬೇರೆ ಬೇರೆ ಇದನ್ನು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ, ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾರೆ, ಆ ನಂತರ ಚೆನ್ನಾಗಿ ಓದ್ತಾರೆ. ಯಾಕೆಂತ ಹೇಳಿದ್ರೆ ಅವರು ಡಿಸ್ಟಿಂಕ್ಷನ್ ಎಲ್ಲ ಪಡ್ಕೊಂಡಿದ್ದಾರೆ. ಇಷ್ಟೆಲ್ಲ ಇದ್ದಾಗ ಶ್ರೇಯಾ ಅವರು ಅಡುಗೆ ಮಾಡ್ತಾರಾ ಅಂತ ಹೇಳುವಂಥದ್ದೆಲ್ಲಿದ್ರೆ ಖಂಡಿತವಾಗ್ಲೂ ಹೌದು. ಇವತ್ತು ಬೂತಾಯಿ ಪುಳಿ ಮುಂಚಿ ಜೊತೆಗೆ ನೀರು ದೋಸೆ ಮಾಡಿಕೊಡ್ತಾರೆ. ಸೊ ಅದರ 1 by 1 ಪ್ರೊಸೀಜರ್ ಅಂದರೆ ನಮ್ಮ ಕರಾವಳಿಯ ಬೂತಾಯಿ ಪುಳಿ ಮುಂಚಿಯನ್ನು ನಾವು ಮಾತ್ರ ತಿನ್ನೋದಲ್ಲದೆ ಎಲ್ಲರೂ ಕೂಡ ಅದನ್ನು ಕಲಿತು ನಿಮ್ಮ ಮನೇಲಿ ಅಡುಗೆ ಮಾಡಿ ತಿನ್ನಬೇಕು ಅಂತ ಹೇಳೋದು ನಮ್ಮ ಒಂದು ಉದ್ದೇಶ. ಓಕೆ, ಹಾಗಿದ್ರೆ ನೀವು ಎಲ್ಲರೂ ತಿಳಿಸ್ಕೊಡ್ತೀರಲ್ಲ? ಸೊ ಬನ್ನಿ, ನಮ್ಮ ಶ್ರೇಯಾ ಅವರು ಮಾಡುವಂಥ ಬೂತಾಯಿ ಪುಳಿ ಮುಂಚಿ ನೀರು ದೋಸೆ ಹೇಗಿರ್ತದೆ ನೋಡುವ ಅಲ್ವಾ? ಕಮಾನ್. ನಮ್ಮ ಕುಕ್ಕಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ತಾ ನೀವು ನೋಡ್ತಾ ಇದ್ದೀರಿ. ಬಟ್ ಶ್ರೇಯಾ ಅವರ ಒಂದು ಸಣ್ಣ ಪರಿಚಯವನ್ನು ಕೂಡ ನಾವು ತಿಳ್ಕೊಂಡ್ರೆ ತುಂಬಾ ಒಳ್ಳೆಯದು. ಭಾಳ ಸಣ್ಣ ವಯಸ್ಸಿನಿಂದಲೇ ಎಲ್ಲ ವಿಭಾಗದಲ್ಲೂ ಕೂಡ ಕಲೆ ಆಗಿರ್ಬೋದು ಅಥವಾ ಸಾಹಿತ್ಯ ಆಗಿರ್ಬೋದು, ಜೊತೆಗೆ ಎಜುಕೇಷನ್ ಆಗಿರ್ಬೋದು, ಇದೆಲ್ಲದರಲ್ಲೂ ಕೂಡ ತುಂಬ ಆಸಕ್ತಿ ಹೊಂದಿ ದಿನದಿಂದ ದಿನಕ್ಕೆ ಗ್ರೋತ್ ಆಗ್ತಿರುವಂಥ ನಮ್ಮ ಸುಳ್ಯದ ಒಬ್ಬರು ಹೆಮ್ಮೆಯ ಕಲಾವಿದೆ ಅವರು. ಸೊ ಅವ್ರ ಬಗ್ಗೆ ಒಂದೆರಡು ವಿಚಾರಗಳನ್ನು ಕೇಳ್ಕೊಳ್ಳೋದಕ್ಕೆ ನಮಗೂ ಕೂಡ ಇಷ್ಟನೇ. ನನಗೆಲ್ಲ ಗೊತ್ತಿದೆ, ಬಟ್ ಅವರೇ ಹೇಳಿದರೆ ತುಂಬ ಒಳ್ಳೆಯದು. ಡ್ಯಾನ್ಸ್ ಎಲ್ಲ ಎಷ್ಟು ವರ್ಷದಿಂದ ಪ್ರಾರಂಭ ಮಾಡಿದ್ರಿ, ಮತ್ತು ನಿಮ್ಮ ಕಾಲೇಜ್ ಡೇಸ್, ಸ್ಕೂಲ್ ಡೇಸ್, ಮತ್ತು ನಿಮ್ಮ ಮಮ್ಮಿ ಫ್ಯಾಮಿಲಿ ಎಲ್ಲ ಸಪೋರ್ಟನ್ನು ತುಂಬ ಇವತ್ತು ನೆನಪಿಸ್ಕೊಳ್ಳೇಬೇಕು. ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಅಂತ. ನಾನು ಆಕ್ಟಿವಿಟೀಸ್ ಅಲ್ಲಿ ಯಾವ್ದ್ರಲ್ಲೆಲ್ಲ ಇದ್ದೇನೆ ಅಂತ ಹೇಳಿದ್ರೆ, ನಾನು ಡ್ಯಾನ್ಸರು ಹೌದು, ಆಂಕರು ಹೌದು, ಆಕ್ಟಿಂಗ್ ಅಲ್ಲೂ ಕೂಡ ಇದ್ದೇನೆ. ಹಾಗೆ ಸ್ಪೋರ್ಟ್ಸ್ ಅಂತ ಹೇಳಿದ್ರೆ ಕಬಡ್ಡಿಯಲ್ಲಿ ನ್ಯಾಷನಲ್ ಲೆವೆಲ್ಗೆ ಹೋಗಿದ್ದೇನೆ. ಸೊ ಹಾಗೆ ನಾನು ಇವಾಗ ನನ್ನ ಸೆಕೆಂಡ್ PU ಅನ್ನಷ್ಟೇ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆದೆ. ಅಂಡ್ ನಾನು ಸ್ಕೂಲ್ ಮಾಡಿರುವಂತದ್ದು ಜ್ಞಾನದೀಪದಲ್ಲಿ ಎಲಿಮಲೆ. ನಾನು ನನ್ನ PUC ಅನ್ನ ಕಂಪ್ಲೀಟ್ ಮಾಡಿರುವಂತದ್ದು NMC ಅಲ್ಲಿ. ಫಸ್ಟ್ ಆಫ್ ಆಲ್ ಯಾವುದೇ ಒಂದು ಅಚೀವ್ಮೆಂಟ್ ನಾನು ಇವಾಗ ಮಾಡ್ತಾ ಇದ್ರು, ಎಲ್ಲಿ ಒಂದು 4 ಜನ ನಮ್ಮನ್ನ ಗುರುತಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ನನಗೆ ಫಸ್ಟ್ ಆಫ್ ಆಲ್ ನನಗೆ ತುಂಬ ಸಪೋರ್ಟ್ ಮಾಡಿರುವಂಥದ್ದು ನನ್ನ ಪೇರೆಂಟ್ಸ್. ನನ್ನ ತಾಯಿ ಪ್ರಮೀಳಾ ಅವರು, ತಂದೆ ಗುರುಪ್ರಸಾದ್ ಮೇರ್ಕಜಿ ಅವರು. ತುಂಬ ಅಂದರೆ ತುಂಬ ಸಪೋರ್ಟ್, ತಂದೆ ತಾಯಿ ಅಂತ ಮಾತ್ರ ಅಲ್ಲ, ಇಡೀ ಫ್ಯಾಮಿಲಿ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅದು ಹೇಳ್ತಾ ಹೋಗಿದ್ರೆ ಎಲ್ಲರನ್ನು ಹೇಳ್ತಾ ಹೋಗೋದು, ದೊಡ್ಡಪ್ಪ ದೊಡ್ಡಮ್ಮ ಎಲ್ಲರೂ, ಅಜ್ಜ ಅಜ್ಜಿ ಎಲ್ಲರೂ ತುಂಬ ಅಂದರೆ ತುಂಬ ಸಪೋರ್ಟ್. ಅದೇ ರೀತಿ ನಮಗೆ ಪೇರೆಂಟ್ಸ್ ಎಷ್ಟು ಸಪೋರ್ಟ್ ಬೇಕು ಅಷ್ಟು ನಮಗೆ ಸ್ಕೂಲ್ನವರು ಕಾಲೇಜ್ನವರು ಸಪೋರ್ಟ್ ಬೇಕಾಗ್ತದೆ.
ಸೊ ಅವರು ಕೂಡ ನಾನು ಯಾವುದೇ ಒಂದು ಪ್ರೋಗ್ರಾಮ್ ಇರುವಾಗ ನನಗೆ ಇವಾಗ ರಜೆ ಬೇಕು ಅಂತ ಹೇಳಿದ್ರು ಕೂಡ ಎಸ್ ಹೋಗು ನಿಮ್ಗೆ ರಜೆ ಕೊಡ್ತೇವೆ ಅಂತ ಹೇಳ್ಕೊಂಡು 10th ಅಲ್ಲೂ ಕೂಡ ನನಗೆ ಸ್ಕೂಲಲ್ಲಿ ತುಂಬ ರಜೆ ಸಿಗ್ತಾ ಇತ್ತು. ಓಕೆ ಸೂಪರ್. ಆ್ಯಂಡ್ ಕಾಲೇಜಲ್ಲಿ ಕೂಡ 2nd PU ಅಲ್ಲಿ ಪ್ರೋಗ್ರಾಮ್ಸನ್ನು ಅಟೆಂಡ್ ಮಾಡ್ತಾ ಮಾಡ್ತಾ ತುಂಬ ರಜೆ ಮಾಡಿದ್ದೆ. ಆಗ ನನ್ನ ಮನಸ್ಸಲ್ಲಿ ಇದ್ದದ್ದು ಒಂದೇ, ಈಗ ನನ್ನ ಮೇಲೆ ಒಂದು ಟ್ರಸ್ಟ್ ಇಟ್ಟು ಹೋಗು ಪ್ರೋಗ್ರಾಮಿಗೆ ಹೋಗು ಅಂತ ಕಳಿಸ್ತಾರೆ, ರಜೆ ಕೊಡ್ತಾರೆ. ಆವಾಗ ನಾನು ಅವ್ರಿಗೇನೋ ಒಂದು ನನ್ನ ಸೈಡಿಂದ ಕೊಡಬೇಕಾಗುದಂಥದ್ದು ಅಂತ ಹೇಳಿದರೆ ಅದೊಂದು ಮಾರ್ಕ್ಸ್ ಅಷ್ಟೇ, ನನ್ನ ಕೈಯಿಂದ ಕೊಡುವಂಥದ್ದು ಅಷ್ಟೇ ಆಗುವಂಥದ್ದು. ಸೊ ಆದ್ದರಿಂದ ನಾನು ನಮ್ಮ ಕಾಲೇಜಿಗೋಸ್ಕರ ನಮ್ಮ ಪೇರೆಂಟ್ಸ್ಗೋಸ್ಕರ ನಾನು ಕಲ್ಚರಲ್ಲಿದ್ದು ಎಜುಕೇಷನಲ್ಲೂ ಕೂಡ ಏನೋ ಒಂದು ಮಾಡಬಲ್ಲೆ ಅಂತ ನಾನು ತೋರಿಸಿಕೊಟ್ಟಿದ್ದೇನೆ. ಆ್ಯಂಡ್ ಮೂವಿ ಅಂತ ಹೇಳಿದರೆ ಈಗಷ್ಟು ತೆನ್ಕಾಯಿ ಮೇಲೆ ಬಂತು ಆ್ಯಂಡ್ ಆಲ್ಬಮ್ ಸಾಂಗ್ಗಳನ್ನು ಮಾಡಿದ್ದೇನೆ, ಹಾಗೆ ಶಾರ್ಟ್ ಮೂವಿಗಳನ್ನು ಮಾಡ್ತಾ ಬಂದಿದ್ದೇನೆ. ಆ್ಯಂಡ್ ಅವಾಗಲೇ ಹೇಳಿದಾಗೆ ಉತ್ತರ ಪ್ರದೇಶದಲ್ಲಿ ನಡೆದಂಥ ಕಬಡ್ಡಿ ಪಂದ್ಯಾಟದಲ್ಲಿ ನಾನು ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಪ್ರೈಸನ್ನು ಪಡ್ಕೊಂಡು ಬಂದಿದ್ವಿ ಸ್ಕೂಲಲ್ಲಿರುವಾಗ. ಓಕೆ. ಸೊ ಹೀಗೆ ನನ್ನ ಜರ್ನಿ ನಡೀತಾ ಇದೆ. ಓಕೆ. ಇದರ ಜೊತೆಗೆ ಇವತ್ತು ಅಡುಗೆ ಕೂಡ ಆ್ಯಡ್ ಆಗ್ತಾ ಇದೆ ಅಲ್ವಾ? ಕುಕಿಂಗ್ ಕೂಡ ಆ್ಯಡ್ ಆಗ್ತಾ ಇದೆ. ಓಕೆ ಸೂಪರ್. ನಿಮ್ಮ ಜರ್ನಿಯ ಬಗ್ಗೆ ಕೇಳಂಗೆ ತುಂಬ ಖುಷಿ ಆಯಿತು. ಏನೋ ಬಹಳ ದೂರದ ದೊಡ್ಡ ಫಾರ್ವರ್ಡರ್ ಇರುವಂಥ ಸಿಟಿಯಿಂದ ಏನು ಬೆಳೆದು ಬಂದಿರೋದಲ್ಲ, ಸಣ್ಣ ಹಳ್ಳಿಯಲ್ಲೇ ಬೆಳೆದು ಬಂದು ಇವತ್ತು ತುಂಬ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡ್ತಾ ಇದ್ದಾರೆ. ಅದು ಕೂಡ ನಮಗೆಲ್ಲ ಕೂಡ ತುಂಬ ಖುಷಿಯ ವಿಚಾರ. ಸೊ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ ನೀವೆಲ್ಲ, ಅವರಿಗೆ ಇನ್ನೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ ನಿಮಗೆ ಇನ್ನಷ್ಟು. ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಓಕೆ. ತುಂಬ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ಅವರ ದೊಡ್ಡ ಪರಿಚಯವನ್ನು ಸಣ್ಣದಾಗಿ ಹೇಳಿದ್ದಾರೆ. ಇನ್ನೂ ಕೂಡ ತುಂಬಾ ಇದೆ ಮಾತಾಡೋದಕ್ಕೆ. ನೀವು ನಮ್ಮ ಕಾರ್ಯಕ್ರಮವೆಲ್ಲ ಇಷ್ಟಪಟ್ಟು ಇನ್ನೂ ಬೇಕು ಎಪಿಸೋಡ್ ಅಂತ ಹೇಳಿದ್ರೆ ಮತ್ತೆ ಹೇಳ್ತಾ ಇರ್ತೀವಿ. ಸೊ ನೆಕ್ಸ್ಟ್ ಎಪಿಸೋಡ್ ಅವರು ಹಾಡು ಕೂಡ ಹಾಡ್ತಾರೆ. ನೀವು ಸಪೋರ್ಟ್ ಮಾಡಿದ್ರೆ ಅದನ್ನು ನಾನು ಮಾಡ್ತೇನೆ. ನಾನು ಹಾಡೋದಿಲ್ಲ, ಬಟ್ ನಿಮ್ಗೋಸ್ಕರ ಎಲ್ಲ ನಾನು ಹಾಡ್ತೀನಿ. ಓಕೆ. ಹಾಗಿದ್ರೆ ಇವತ್ತಿನ ಕುಕಿಂಗ್ ಸ್ಟಾರ್ಟ್ ಮಾಡೋಣ. ಎಸ್, ರೆಡಿ. ಬನ್ನಿ. ಫಸ್ಟಿಗೆ ನಮಗೆ ನಮ್ಮ ಸೆಟಪ್ ಅಲ್ಲಿ ಇಲ್ಲಿದೆ ನೋಡಿ ಒಂದ್ಸಲ. ನಮ್ಮ ಲೈಟಿಂಗ್ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು, ಮತ್ತು ಇದೊಂದು ಒಳ್ಳೆ ನೇಚರ್ ಆಯ್ತಾ. ನನ್ನ ಒಬ್ಬರ ಫ್ರೆಂಡ್, ನಿಮಗೆಲ್ಲ ಗೊತ್ತಿದೆ ಯಾರು, ಸ್ಫೂರ್ತಿ ಕ್ಯಾಟ್ರಿಂಗ್ ಇದೆ ಮತ್ತು ವೆಡ್ಡಿಂಗ್ ಪ್ಲ್ಯಾನರ್ ನಮ್ಮ ಶ್ರವಣ್ ಅಂತ, ಅವರ ಮನೆ ಹತ್ರ ಇಷ್ಟೆಲ್ಲ ಸೆಟಪ್ ಮಾಡಿಕೊಟ್ಟಿದ್ದಾರೆ. ಸೊ ಅವರಿಗೆ ಥ್ಯಾಂಕ್ ಯು. ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕ್ತೀನಿ. ಯಾವುದೇ ಕ್ಯಾಟರಿಂಗ್ ವ್ಯವಸ್ಥೆಗಳು ಬೇಕಿದ್ರು ಅವ್ರನ್ನ ಕಾಂಟ್ಯಾಕ್ಟ್ ಆಗ್ಬೋದು. ಸೊ ಇಲ್ಲಿ ನೋಡಿ ಸ್ಟವ್ ಇದೆ, ಬಟ್ ಇಲ್ಲಿ ಬೆಂಕಿಯಲ್ಲಿ ಉರಿಸಲಿಕ್ಕೆ ಕಷ್ಟ, ತುಂಬ ಟೈಮ್ ತಗೊಳ್ತದೆ. ನೋಡಿ ನೆಕ್ಸ್ಟ್ ಎಪಿಸೋಡಿಂದ ನಾವು ನ್ಯಾಚುರಲ್ ಆಗಿ ಮಾಡಲಿಕ್ಕೆ ಟ್ರೈ ಮಾಡ್ತೇವೆ. ಸ್ಪೆಷಲ್ ಆಗಿ. ಎಸ್, ಸ್ಪೆಷಲ್ ಆಗಿ ಮಾಡ್ತೇವೆ. ಇದಕ್ಕೆ ನಿಮ್ಮ ಸಪೋರ್ಟ್ ಮಾತ್ರ ಫುಲ್ ಬೇಕು. ಎಲ್ಲ ಇದೆ ಮತ್ತಿದೆ, ಮತ್ತೆ ಅದಕ್ಕೆ ಏನೆಲ್ಲ ಇವರು ಹಾಕ್ತಾರೆ ಅಂತ ಹೇಳೋದನ್ನು ಅವರು ಹೇಳ್ತಾರೆ ಅಲ್ಲ, ಬೂತಾಯಿ ಪುಳಿ ಮಿಂಚು ಮಾಡೋದಕ್ಕೆ. ಹಾಗೆ ಫಸ್ಟಿಗೆ ನಾವು ತಂದಿರೋ ಮೀನನ್ನು ಕ್ಲೀನ್ ಮಾಡುವ. ಸೊ ಇವಾಗ ನಾವು ಮೀನು ಸಜ್ಜು ಮಾಡ್ತಾ ಇದ್ದೇವೆ. ಸೊ ಕ್ಲೀನ್ ಮಾಡೋದು ಅದು ಇದು ಹೇಳುದಿಲ್ಲ, ನಮ್ಮ ಮಂಗಳೂರಿನ ಭಾಷೆಯಲ್ಲೇ ಇವತ್ತು ನಾನು ಆಲ್ಮೋಸ್ಟ್ ಮಾತಾಡ್ತೇನೆ. ಅದು ಕೈ ಹಾಕಿ ತೆಗಿದಲ್ಲ ಇದೆಂತ ಪ್ರಾಬ್ಲಮ್ ಎಂತ ಅದು ಅಂತ ಹೇಳಿದ್ರೆ, ಮನೇಲಿ ಸಾಂಬಾರ್ ಮಾಡ್ತೇನೆ, ಸಜ್ಜೊಂದು ಮಮ್ಮಿ ಮಾಡಿ ಕೊಡ್ತಿದ್ರು. ಹೇಗೆ ಸಜ್ಜು ಅಲ್ಲ, ಸಾಂಬಾರ್ ಮಾಡ್ತಾರಂತೆ ಪಾಪ. ಅವರು ಇವತ್ತು ಅಷ್ಟು ನ್ಯಾಚುರಲ್ ಆಗಿ ಸಿಗಬೇಕು ಅಂತ ಹೇಳೋ ಕಾರಣದಿಂದ ಮೀನೆಲ್ಲ ಫುಲ್ ರಿಪೇರಿ ಮಾಡ್ತಾ ಇದ್ದಾರೆ. ಬನ್ನಿ, ಎಲ್ಲ ಮೀನಿಗೆ ಕ್ಲೀನ್ ಮಾಡೋಷ್ಟು ಹೊತ್ತು ನೋಡಿದ್ರೆ ಅದೇ ಆಗ್ತದೆ ಎಪಿಸೋಡ್ ಅಲ್ವಾ? ನೋಡಿ ಎಷ್ಟು ಕ್ಲೀನ್. ಮತ್ತೆ ಇದ್ರ ಪೊಡಸ್ ತೆಗಿಬೇಕು, ಮೇನ್ ಪೊಡಸ್ ತೆಗಿಬೇಕು. ಹಿಂಗೆ 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 ಹೀಗೆ ಆಮೇಲೆ ನೋಡಿ. ಎಸ್, ರೆಡಿ. ಸೊ ಮೀನು ಇವಾಗ ಆಲ್ಮೋಸ್ಟ್ ಎಲ್ಲ ನೋಡಿ ಸಜ್ಜಾಗಿದೆ, ಎಲ್ಲ ಸಜ್ಜಾಗಿದೆ, ಕ್ಲಿಯರ್ ಆಗಿ ಆಗಿದೆ. ಇವ್ರು ನೆಕ್ಸ್ಟ್ ಪ್ರೊಸೀಜರ್ ಏನಂತ ಇವ್ರು ಹೇಳ್ತಾರೆ. ತಗೊಂಡೋಗೋ ಎಲ್ಲರಿಗೆ. ಬಲೆ, ಕಂಗ್ರಾಚುಲೇಷನ್ಸ್. ಸೊ ನಾವಿವತ್ತು ಅಡಿಗೆಯನ್ನು ಮಾಡ್ತಾ ಇರುವಂಥದ್ದು ಮಣ್ಣಿನ ಮಡಿಕೆಯಲ್ಲಿ. ಯಾಕೆ ಅಂತ ಹೇಳಿದರೆ, ನಾವು ಸ್ಟೀಲಲ್ಲಿ ಮಾಡೋದಕ್ಕಿಂತ ಇದರಲ್ಲಿ ಮಾಡಿದರೆ ಅದು ರುಚಿ ಜಾಸ್ತಿ ಬರ್ತದೆ ಅಂತ. ನಮ್ಮ ಹಳ್ಳಿಯ ಸೈಡಲ್ಲೆಲ್ಲ ನಾವು ಯಾವುದೇ ಒಂದು ಸಾಂಬಾರನ್ನು ಮಾಡಿದರೂ ಈ ಒಂದು ಇದರಲ್ಲಿ ಮಾಡಿದರೆ ತುಂಬ ಅದರ ಟೇಸ್ಟ್ ಇನ್ನೂ ಕೂಡ ಹೆಚ್ಚಾಗ್ತದೆ ಅಂತ ನಾವೆಲ್ಲ ಅಂದ್ಕೊಳ್ಳುವಂಥದ್ದು. ಅದು ನಿಜ ಕೂಡ ಹೌದು. ಸೊ ಇವಾಗ ನಾವು ರೆಡಿ ಮಾಡಿ ಎಲ್ಲ ಆಗಿದೆ. ಸೊ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸೊ ಫಸ್ಟಿಗೆ ನಾವು ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈಗ ನಾವು ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇವೆ. ವೆರಿ ಗುಡ್. ತೆಂಗಿನ ಎಣ್ಣೆಯನ್ನು ಹಾಕಿ ಆಯಿತು. ಈಗ ನೆಕ್ಸ್ಟ್ ಅದಕ್ಕೆ ಬೇವಿನ ಸೊಪ್ಪು, ಟೊಮೆಟೊ ಕಟ್ ಹಾಕ್ತಂಡು ಇಲ್ಲಿ. ಇವಾಗ ಇದೊಂದು ಟಾಸ್ಕ್. ಓಡ್ಲಿಕ್ಕಿಲ್ಲ ಅಲ್ಲ ಆಚೆ, ಭಯ ಆಗ್ತದೆ, ಭಯ ಆಗ್ತದೆ. ಸೂಪರ್ ಆಗಿದೆ ಮಿಕ್ಸಿಂಗ್. ಬೇವಿನ ಸೊಪ್ಪು ಹಾಕಿ ಆಯ್ತು. ಇವಾಗ ನಾವು ಈರುಳ್ಳಿ ಹಾಕ್ತಾ ಇದ್ದೇವೆ. ಎಷ್ಟು ಈರುಳ್ಳಿ? ಈರುಳ್ಳಿ ಎರಡು ಈರುಳ್ಳಿ ಇಲ್ಲಿ ಬಾಕಿ ಆಗಿದೆ ಸ್ವಲ್ಪ. ಒಂದೂವರೆ ಆಗಿದೆ. ಎರಡು ಈರುಳ್ಳಿ. ಆಮೇಲೆ ಸ್ವಲ್ಪ ಅದು ರೆಡ್ಡಿಶ್ ಕಲರ್ ಬರೋವರೆಗೆ ಅದನ್ನ ಫ್ರೈ ಮಾಡಿದಾಗೆ ಮಾಡಬೇಕು. ಇವಾಗ ಈರುಳ್ಳಿ ಹಾಕಿ ಆಯ್ತು. ನೆಕ್ಸ್ಟ್ ಟೊಮ್ಯಾಟೊ ಕಟ್ ನೀವೇ ಮಾಡಿದ್ರೆ? ಎಸ್, ಕಟ್ ನಾನೇ ಮಾಡಿ. ನಾನು ಮಾಡಿದಲ್ಲಿ ಇವರೇ ಓಕೆ.
ಒಬ್ರೊಬ್ರು ಟೊಮೆಟೊ ಹಾಕುದಿಲ್ಲಂತೆ, ಯಾರೋ ಹೇಳಿದ್ದು ನೋಡಿದ್ದೇನೆ, ಟೊಮೆಟೊ ಹಾಕಿದ್ರೆ ಸ್ವಲ್ಪ ಹುಳಿ ಆಗ್ತದೆ ಅಂತೆಲ್ಲ ಹೇಳ್ತಾರೆ. ಬಟ್ ನಮಗೆ ಸ್ವಲ್ಪ ಪುಳಿ ಮುಂಚೆ ಅಂತ ಹೇಳಿದ್ರೆ ಸ್ವಲ್ಪ ಹುಳಿ ಹುಳಿ ಆಗಿರ್ಬೇಕು ಅಂತ, ಅದಕ್ಕೆ ನಾವು ಇವಾಗ ಟೊಮೆಟೊ ಸಾಕಲ್ಲ ಹಾಕಿದ್ದೇವೆ. ಇವಾಗ ಬೆಳ್ಳುಳ್ಳಿ ಹಾಕೊಂಡ್ವಿ. ಪರಿಮಳ ತುಂಬಾ ಚಂದ ಬರ್ತಿದೆ. ವಾಹ್, ಇವಾಗ್ಲೇ ಇಷ್ಟು ಚೆನ್ನಾಗಿರೋ ಸುಗಂಧ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ನು ಮುಂದೆ ಸಾಂಬಾರ್ ಆದ್ಮೇಲೆ ಸೊ ಈಗ ನಾವು ಇದಾದ್ಮೇಲೆ ಇದಕ್ಕೆ ಮಸಾಲೆಯನ್ನು ಹಾಕಬೇಕು. ಇದು ನಮ್ಮ ಮಮ್ಮಿ ಅವರು ಮಾಡಿರುವಂಥ, ಆಂಟಿ ಮಮ್ಮಿ ಎಲ್ಲ ಮಾಡಿದ ಒಂದು ಸ್ಪೆಷಲ್ ರೆಸಿಪಿ ಇದು, ಈ ಮಸಾಲ. ಸೊ ಈ ಮಸಾಲಕ್ಕೆ ಏನೆಲ್ಲ ಹಾಕಿದ್ದಾರೆ ಅಂತ ಹೇಳಿದರೆ ಉದ್ದ ಮೆಣಸು, ಗಿಡ್ಡ ಮೆಣಸು, ಮತ್ತು ಕೊತ್ತಂಬರಿ, ಆಮೇಲೆ ಜೀರಿಗೆ, ಮತ್ತು ಮೆಂತೆ, ಮತ್ತು ನಿಂಬೆ ಹುಳಿ ಸೈಜಿನಷ್ಟು ಹುಣಸೆ ಹುಳಿಯನ್ನು ಕೂಡ ಹಾಕೊಳ್ಬೇಕಾಗ್ತದೆ. ಅದೆಲ್ಲ ಹಾಕಿ ಇವಾಗ ಮಸಾಲೆ ಮಾಡಿದ್ದೀರಿ? ಈಗೆಲ್ಲ ಅದನ್ನೆಲ್ಲ ಗ್ರೈಂಡ್ ಮಾಡಿ ಮಸಾಲೆ ಮಾಡಿದ್ದೇವೆ. ಮಿಕ್ಸಿಯಲ್ಲಿ ಮಾಡಿದರೆ ಬೇರೆ ಟೇಸ್ಟ್, ಹಾಗೆ ನಾವು ಕಡಿಯುವ ಕಲ್ಲಲ್ಲಿ ಮಾಡಿದರೆ ಇನ್ನೂ ಕೂಡ ಒಳ್ಳೆ ಟೇಸ್ಟ್. ನಾವು ಕಡಿಯುವ ಕಲ್ಲಲ್ಲಿ ಮಾಡಿದ್ದು. ಇದಕ್ಕೆ ನೀರು ಹಾಕ್ಬೇಕಲ್ಲ ಮೇಡಮ್? ನೀರು ಹಾಕ್ಬೇಕು. ಓಕೆ, ನೈಸ್. ಇವಾಗ ನಾವು ಇದು ತುಂಬಾ ನೀರು ಮಾಡುದಿಲ್ಲ, ಗಸಿ ಗಸಿ ಮಾಡುವ ಅಂತ ಹೇಳುವ ಐಡಿಯಾದಲ್ಲಿ ಮಾಡ್ತಾ ಇರೋದು. ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆಗ್ತದೆ. ಎಲ್ಲರೂ ಇಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾರೆ, ಅದಕ್ಕೆ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ನಾನು ಬರುವಾಗ ಸ್ವಲ್ಪ ಭಯದಲ್ಲಿ ಬಂದೆ, ಅಯ್ಯೋ ಹೇಗ್ ಮಾಡ್ತೇನೆ, ಏನಾಗ್ತದ ಅಂತ. ಬಟ್ ಎಲ್ಲರೂ ಸೇರಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ತುಂಬಾ ಚಂದ ಆಗ್ತದೆ ಕೂಡ. ಆಗ ವಿಜಯ್ ಅವರು ಹೇಳಿದ ಹಾಗೆ ಅದು ಪ್ರೀತಿಯಿಂದ ಮಾಡಿದ್ರೆ ಅದಕ್ಕೆ ಎಕ್ಸ್ಟ್ರಾ ರುಚಿ ಬಂದೇ ಬರ್ತದೆ ಅಂತ. ಸೊ ಇಲ್ಲಿ ಅಡುಗೆ ಎಂತ ಗೊತ್ತಾ, ಒಳ್ಳೆಯ ಮನಸ್ಸಿದ್ದವರಿಂದ ಒಳ್ಳೆಯ ಅಡುಗೆ ಬರುತ್ತೆ ಅಂತ. ಯಾಕೆ ಸ್ಫೂರ್ತಿ ಕ್ಯಾಟರಿಂಗ್ ಇವತ್ತು ಫೇಮಸ್ ಅಂತ ಹೇಳಿದ್ರೆ ಅವರು ರಿಯಲಿ ಅದ್ಭುತವಾದ ಅಡುಗೆಗಾರರು, ಅದಕ್ಕೋಸ್ಕರ ಎಲ್ಲರಿಗೂ ಇಷ್ಟ. ಸೊ ನಿಮ್ಗೆ ಒಳ್ಳೆ ಮನಸ್ಸಿದೆ, ಹಾಗಾಗಿ ಒಳ್ಳೆ ಅಡುಗೆ ಬರ್ತಾ ಇದೆ. ಸೀರಿಯಸ್ಲಿ ಒಳ್ಳೇದಾಗ್ಲಿ. ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಇದರಲ್ಲಿ ಬಬಲ್ಸ್ ಬರಬೇಕು, ಅಂದ್ರೆ ಕುದಿ ಬರಬೇಕು. ಕಲ್ಲು ಉಪ್ಪು ಪಾಡುನೆ ಕುದಿ ಬರ್ತಾ ಉಂಟು. ಬೇಕಾ ಮೀನು ಕುದಿಲಿಕ್ಕೆ ಜಾಸ್ತಿ ಹೊತ್ತು ಬೇಡ ಅಲ್ಲ. ಸೊ ಇವಾಗ ನಮ್ಮ ಮಸಾಲ ಎಲ್ಲ ರೆಡಿ ಆಯ್ತು, ಅದು ಕುದಿ ಬಂದು ಕೂಡ ಆಯ್ತು. ಇವಾಗ ಫೈನಲ್ ಟರ್ನ್ ಯಾವುದು, ನಮ್ಮ ಭೂತಾಯನ್ನ ಮಸಾಲಕ್ಕೆ ಹಾಕುದು. ಎಲ್ಲರೂ ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ, ಖುಷಿಯಿಂದ ಫೈನಲಿ ಕಾಯ್ತಾ ಇದ್ದಾರೆ. ಅಂಡ್ ಇವಾಗ ನಾನು ಹಾಕ್ತಾ ಇದ್ದೇನೆ. ಫೈನಲ್ ನಮ್ಮ ಶ್ರೇಯ ಅವರು ಫೈನಲ್ಗೆ ರೀಚ್ ಆಗಿದ್ದಾರೆ. ನಾವು ಸ್ವಲ್ಪ ಲೇಟ್ ಆಗಿ ಇವತ್ತು ಇದು ಶುಂಠಿ ಹಾಕ್ತಾ ಇದ್ದೇವೆ. ಓಕೆ, ಇಟ್ಕೊಳ್ಳಿ. ಇವಾಗ ಇದು ಭೂತಾಯನ್ನು ಮಿಕ್ಸ್ ಮಾಡುವಾಗ ತುಂಬ ಕೇರ್ಫುಲ್ ಆಗಿರಬೇಕು, ಇಲ್ಲ ಅಂತ ಹೇಳಿದ್ರೆ ಅದು ಬಾಡಿ ಪಾರ್ಟ್ಸ್ ಕಟ್ಟಾಗಿ ಬೇರೆ ಬೇರೆ ಸಪ್ರೇಟ್ ಆಗಿ ಹೋಗ್ತದೆ. ಬಿಕಾಸ್ ಅದು ತುಂಬ ಸಾಫ್ಟ್ ಅಂತ ಹೇಳ್ತಾರೆ. ಆ್ಯಂಡ್ ಅದು ಬೇಯೋದ್ರಲ್ಲಿ ಕೂಡ ಬೇರೆ ಮೀನುಗಳಿಗೆ ಕಂಪೇರ್ ಮಾಡಿದರೆ ಇದು ಬೇಗ ಬೇಯ್ತದೆ ಅಂತ ಕೂಡ ಹೇಳ್ತಾರೆ. ಸೊ ಅದರಿಂದ ತುಂಬ ಕೇರ್ಫುಲ್ ಆಗಿರ್ಬೇಕು ನಾವು. ಎಸ್, ಈಗ ನಮ್ಮ ಸಾಂಬಾರು ಕುದೀತಾ ಇರಲಿ. ಇದರ ಜೊತೆಗೆ ಇವಾಗ ನಾನು ಆವಾಗಲೇ ಹೇಳಿದ ಹಾಗೆ ಪುಳಿ ಮುಂಚಿಗೆ ಒಂದು, ಅಂದರೆ ನಮ್ಮ ಭೂತಾಯಿ ಪುಳಿ ಮುಂಚಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳಿದರೆ ಅದು ನಮ್ಮ ಮಂಗಳೂರಲ್ಲಿ ಮಾಡುವಂಥ ಸ್ಪೆಷಲ್ ನೀರು ದೋಸೆ. ಎಸ್, ಸೊ ಇವಾಗ ನಾವು ಒಂದು ಸ್ಪೆಷಲ್ ನೀರು ದೋಸೆನ ಮಾಡ್ಲಿಕ್ಕೆ ಹೊರಡ್ತಾ ಇದ್ದೇವೆ. ಸೊ ಬನ್ನಿ. ಉಪ್ಪು ಇರ್ತಲ್ಲ ಅಮ್ಮ? ವೆರಿ ಗುಡ್, ವೆರಿ ಗುಡ್. ಕರೆಕ್ಟ್ ಅದೇ, ಅದು ಸ್ವಲ್ಪ ಜಾಸ್ತಿ ಇತ್ತು. ಇದು ಮುಚ್ಚಬೇಕು. ನಾವು ಸುಳ್ಯದವರು, ನಾವು ತುಳುನಾಡಿನವರು. ಯಾಕೆ ಸುಮ್ಮನೆ ಬಾಂಬೆ ಯಾಕೆ? ಹೌದು, ಎಸ್. ನಮ್ಮ ತುಳುನಾಡಿರುವಾಗ ಯಾವ ಅಮೇರಿಕನ್ ಬೇಡ, ನಮ್ಮ ತುಳುನಾಡಿನ ಯಾವ ಅಮೇರಿಕ, ಯಾವ ಬೇರೆ ದೇಶ ಅಷ್ಟೇ. ಡನ್. ಎಸ್, ಇವಾಗ ಒಂದ್ ಕಡೆ ಮೀನ್ ರೆಡಿ. ಇಲ್ಲ ಸರಿ ನೋಡಿ, ದೋಸೆ ರೆಡಿ. ಇವ್ರು ಮಾಡಿದ ಕರೆಕ್ಟ್ ಇತ್ತು. ಸೀರಿಯಸ್ಲಿ ನಾನು ಈ ತರ ದೋಸೆ ಹೊಯ್ಯೋದಲ್ಲ. ಫಸ್ಟಿಗೆ ಒಂದು ಅರ್ಧ ಹೊಯ್ದು ಮತ್ತೆ ಈ ತರ ಹೊಯ್ತಾರಲ್ಲ, ಅದು ಕರೆಕ್ಟ್. ನೀವು ಮಾಡಿದ್ದು ನಂದು ಅಷ್ಟೇನು ಕರೆಕ್ಟ್ ಬರಲಿಲ್ಲ. ಯುವರ್ ಕರೆಕ್ಟ್. ಅದೇ
ತುಂಬ ಚೆನ್ನಾಗಿ ಮಾಡಿದ್ರಿ. ಸೊ ಇವಾಗ ಈ ದೋಸೆ ಎಲ್ಲ ನಾವು ಒಯ್ದು ಇನ್ನು ಟೇಸ್ಟ್ ನೋಡುವಂತ ಟೈಮ್. ಎಸ್ ಅಲ್ವಾ? ಅದಕ್ಕಿಂತ ಮೊದಲು ನಮಗೆ ಸಪೋರ್ಟ್ ಮಾಡಿರುವಂತ ಎಲ್ಲ ಮೇಲೆ ಬನ್ನಿ, ಪ್ಲೀಸ್ ಬನ್ನಿ, ಪ್ಲೀಸ್ ಅಮ್ಮ ಬನ್ನಿ, ಶ್ರೇಯ ಅವರು ಹೇಳಿ ಎಲ್ರಿಗೂ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ. ನಾನು ಆವಾಗಲೇ ಥಿಂಕ್ ಮಾಡ್ತಾ ಇದ್ದೆ, ಬರುವಾಗ ನಾನು ತುಂಬ ಏನೋ ಒಂದು ಟೆನ್ಷನಲ್ಲಿ ಬಂದೆ, ಏನು ಮಾಡೋದಪ್ಪ ಹೇಗೆ ಮಾಡೋದಪ್ಪ ಅಂತ. ಬಟ್ ನನ್ನ ಟೆನ್ಷನ್ ಎಲ್ಲ ಕಡಿಮೆ ಆದದ್ದು ಇವರೆಲ್ಲರ ಒಂದು ಸಪೋರ್ಟ್, ಇವರೆಲ್ಲರ ಪ್ರೀತಿಯನ್ನು ನೋಡಿ ನಂಗೆ ಆ ಟೆನ್ಷನ್ ಎಲ್ಲ ಹೋಯಿತು. ಯಾಕೆಂತ ಹೇಳಿದರೆ ಈ ಪ್ಲೇಸಲ್ಲಿ ಈ ಒಂದು ಅಡಿಗೆನ ನಾವು ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ 2-3 ಅದು ಸಾಧ್ಯ ಇಲ್ಲ. ಇವರೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಈಗ ಅದು ಚೆನ್ನಾಗಿ ಬಂದಿದೆ. ಸಾಂಬಾರು ಕೂಡ ಅಷ್ಟೇ ಚೆನ್ನಾಗಿ ಬಂದಿರ್ತದೆ 100%, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಸೊ ಎಲ್ಲರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್. ಎಸ್, ಹಾಗೇನೆ ಇವತ್ತು ಇಷ್ಟೆಲ್ಲ ನಿಮಗೆ ಇಷ್ಟು ಖುಷಿ ಆಯ್ತು ನೀವು ಹೇಳಿದ್ರಲ್ಲ, 0 ಕಾನ್ಫಿಡೆಂಟ್ ಅಲ್ಲಿ ಬಂದು ಇವತ್ತು ನಾನು ಕೂಡ ಏನೂ ಮಾಡ್ಬೋದು ಅಂತ ಹೇಳುವಂಥ ಒಂದು ಕಾನ್ಫಿಡೆಂಟ್ ಲೆವೆಲ್ ಹೈ ಆಯ್ತಲ್ಲ ನಿಮಗೆ. ಅದಕ್ಕೆ ಕಾರಣ ನಮ್ಮ ಸ್ಫೂರ್ತಿ ಕ್ಯಾಟ್ರಿಂಗ್, ನನ್ನ ಆತ್ಮೀಯ ಮಿತ್ರ ಶ್ರವಣ್ ಅವರು. ಸೊ ಅವರಿಗೆ ಥ್ಯಾಂಕ್ ಯು. ಅವರ ತಂದೆ ಸಾಮಾಜಿಕವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ರೀಸೆಂಟ್ಲಿ ಬೇರೆ ಬೇರೆ ಅವರ ಒಂದು ಕೆಲಸಗಳಿಗೆ ಸನ್ಮಾನ ಎಲ್ಲ ಪಡ್ಕೊಂಡು ಅವರು ಹಿರಿಯರು, ಅವರು ಕೂಡ ನಮಗೆ ಕೊಟ್ಟಿರುವಂಥ ಸಪೋರ್ಟ್ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಭಗವಂತ ನಿಮಗೆ ಆಯುಷ ಆರೋಗ್ಯ ಬಗ್ಗೆ ಕೊಡಲಿ. ಹಾಗೆಯೇ ಅಮ್ಮ ವತ್ಸಲ ಅವರು, ಸೊ ನಿಮಗೂ ಥ್ಯಾಂಕ್ ಯು, ತುಂಬ ಸಪೋರ್ಟ್ ಮಾಡಿದ್ರಿ. ಸೊ ನೋಡಿ, ನಿಮ್ಮಂಥ ಒಂದು ಸಪೋರ್ಟ್ ಕೊಡೋರು ಸಿಕ್ಕಿದ್ರೆ ನಾವು ಏನೂ ಮಾಡ್ಬೋದು ಅನ್ನೋದನ್ನು ಪ್ರೂವ್ ಮಾಡಲಿಕ್ಕೆ ಸಾಧ್ಯ. ಸೊ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಹಾಗೆ ನಮ್ಮ ಅಮ್ಮ ಇದ್ದಾರೆ, ಶ್ರೇಯ ಅವರ ಅಮ್ಮ, ಅವರಿಗೂ ಥ್ಯಾಂಕ್ ಯು. ಆ ಕಡೆ ಇದನ್ನು ಭಾಳ ಚೆನ್ನಾಗಿ ತೋರಿಸಿರೋಂಥ ನಮ್ಮ ಸ್ಟೋರಿ ಬೈ ಧನು, ಹಾಗೆಯೇ ನನ್ನ ಸುಜಿತ್ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ನಿಮಗೆ ಎಷ್ಟು ಕಾನ್ಫಿಡೆಂಟ್ ಲೆವೆಲ್ ಹೈ ಆಯ್ತು ಇವತ್ತು? ಎಸ್, ನನಗೆ ಇವತ್ತು ತುಂಬಾ ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಯ್ತು. ನಾನೊಂದು ಅಡಿಗೆ ಮಾಡಬಹುದು ಅಂತ ಹೇಳಿಕೊಂಡು ಅಡುಗೆ ಒಂದು ಕಲೆ, ಅದು ಮಾಡೋಕ್ಕಾಗುತ್ತೆ. ಸೊ ನೀವೆಲ್ಲ ಖುಷಿ ಪಟ್ರಿ ಅಂತ ಭಾವಿಸ್ಕೊಳ್ತೇನೆ. ಸೊ ಮತ್ತೊಂದು ಎಪಿಸೋಡ್ ಅಲ್ಲಿ ಸಿಗೋದಕ್ಕಿಂತ ಮೊದಲು ಇದರ ಟೇಸ್ಟ್ ನೋಡುವ. ಎಸ್, ಫೈನಲಿ ಇವಾಗ ಎಲ್ಲ ರೆಡಿ ಆಗಿದೆ. ನಾವು ದೋಸೆನ ತೆಗೆದು ಪ್ಲೇಟಿಗೆ ಹಾಕೊಂಡಾಯ್ತು. ಈಗ ಟೇಸ್ಟ್ ನೋಡುವಂತಹ ಟೈಮ್. ಎಸ್, ನಮ್ಮ ಸಾಂಬಾರ್ ನೋಡಿ, ಸಾಂಬಾರ್ ಪರಿಮಳ ಮಾತ್ರ ಅಲ್ಲ, ನೆಕ್ಸ್ಟ್ ಲೆವೆಲ್. ನನಗೊಂದು ಕೆಲಸ ಕೂಡ ಸಿಕ್ಕಿತ್ತು, ದೋಸೆ ಕೆಲಸ. ನಾವಿವತ್ತು ಇಷ್ಟೆಲ್ಲ ಮಾಡಿರುವಂತಹದ್ದು ನಿಮಗೋಸ್ಕರ. ಸೊ ನಿಮ್ಮೆಲ್ಲರ ಪ್ರೀತಿ ನಮ್ಮ ಈ ಒಂದು ವಿಡಿಯೋಗೆ ಬೇಕು. ನೆಕ್ಸ್ಟ್ ಕೂಡ ಇಂತಹದ್ದೇ ವಿಡಿಯೋಸ್ಗಳನ್ನು ನಾವು ಮಾಡ್ತಾ ಇರ್ತೇವೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಈಗ ನಾವು ಟೇಸ್ಟ್ ನೋಡ್ಲಿಕ್ಕೆ ಹೋಗುವ. ಯಾರು ಫಸ್ಟ್ ಟೇಸ್ಟ್ ನೋಡುದು? ಯಾರು ನೋಡುದು? ಈಗ ಮತ್ತೊಂದು ವಿಷಯ ಅಂತ ಗೊತ್ತಾ, ನಮಗೆ ಇಲ್ಲಿ ಒಂದು ಒಳ್ಳೆ ಫ್ಯಾಮಿಲಿ ಕೂಡ ಸಿಕ್ಕಿತ್ತು ಇವತ್ತು, ಅಲ್ವಾ? ಎಲ್ಲರೂ ಕೂಡ ಬನ್ನಿ, ಎಲ್ಲ ನಾವೀಗ ಟೇಸ್ಟ್ ನೋಡುವ. ನೀರು ದೋಸೆ ಬಲೆ ಬಲೆ ಇರ್ಬಲೆ ನೋಡಿ. ಇವರು ಕೊಡುಗೈ ಕೈ, ನಿಮ್ದು ಕೊಡುಗೈ ಕೈ ಅಂತ ನೋಡಿ. ಅಮ್ಮ ಅಂತ ಹೇಳಿದ್ರೆ ಹಾಗೆ, ನೀವು ತಿನ್ನಿ, ನಾವು ಇದು ಮಾಡಿಕೊಡ್ತೇವೆ. ಅಮ್ಮ ನೀವು ಸಹ ಮಗಳು. ನನಗೆ ಇಲ್ಲಿ ಮತ್ತೊಂದು ಇಲ್ಲಿ ಬನ್ನಿ. ನಿಜವಾದ ಒಂದು ಅದ್ಭುತ ವಿಷಯ ಅಂತಂದು ಹೇಳಿದ್ರೆ, ಫಸ್ಟ್ ಟೈಮ್ ತನ್ನ ಮಗಳು ಒಂದು ಅಡುಗೆಯನ್ನ ಮಾಡಿ ಎಲ್ರಿಗೊಂದು ಬಡಿಸಿದ್ದಾರೆ ಅಂತ ಹೇಳುವಾಗ ಅದರ ಬಹುದೊಡ್ಡ ಖುಷಿ ಪಡುವಂಥ ಒಂದು ಜೀವ ಅಂತ ಹೇಳಿದ್ರೆ ಅದು ತಾಯಿ. ಇವತ್ತು ಅಮ್ಮನಿಗೆ ಎಷ್ಟು ರುಚಿಯಾಗಿದೆ ಅಂತ ಒಂದ್ಸಲ ನನಗೆ ನೋಡಬೇಕು. ಅವರು ತುಂಬ ಕಾನ್ಫಿಡೆಂಟ್ ತುಂಬಿಸಿದ್ದು ಅವರು. ಇಡದ್ರೆ ನಾವು ಕತೆ ಬನ್ನಿ, ಟೇಸ್ಟ್ ನೋಡ್ತೇನೆ ನಾನು. ನಾನಂದ್ರೆ ಒಂದೊಂದು ಕಡೆ ನೋಡಿ, ಒಟ್ಟಿಗೆ ನೋಡುವುದು. ಸೂಪರ್. ಯಾಕಂದರೆ ನಾನು ಫುಡ್ಡಲ್ಲಿ ತುಂಬ ದೊಡ್ಡ ವಿಷಯ, ನಾನು ತುಂಬ ಇಷ್ಟಪಡುವನು ಆಹಾರವನ್ನು, ಫುಡ್ಡನ್ನು ಡೈಲಿ ಹೋಟೆಲ್ಗೆ ಹೋಗಿ ವಿಡಿಯೋ ಆಗ್ತಾ ಇರ್ತೇನೆ. ಆದರೆ ಈ ಫುಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಏನೇನು ಭಾಯ್? ಈ ಬೂತಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿದ್ರೆ ಎಷ್ಟು ಕ್ಲಿಯರಾಗಿ ಬರ್ತಾ ಇದೆ. ಇಲ್ಲೇ ಹೋಯ್ದರು ಈ ನೀರು ದೋಸೆ. ಓಕೆ, ಕ್ಯಾಟ್ರಿಂಗ್ ತಿಂದು ಬಾರಿ ಇಲ್ಲದ ತಿಕ್ಕೊಂದಿಜ್ಜಾಂಡ್ ಇನ್ನೇನು ಚಾಂಡ್ ಬಾರಿ ಇಲ್ಲದ ದಿಕ್ಕಲೆಗೆ ಆತಂಡ ನೋಡಿ. ನಿಮ್ಗೆ ಎಷ್ಟು ಹ್ಯಾಪಿ ಆಗ್ತದೆ ಎಲ್ಲ ಮಾತು ಕೇಳುವಾಗ? ತುಂಬಾ ತುಂಬಾ ಖುಷಿ ಆಯ್ತು. ಸೂಪರ್. ಈ ಖುಷಿನೇ ನಮ್ಮದು ಏನು ಹೇಳಿ ದೊಡ್ಡ ನಮಗೆ ಉಡುಗೊರೆ. ಈ ವಿಡಿಯೋ ನೋಡ್ತಿರುವಂತ ನೀವು ಕೂಡ ಖುಷಿ ಪಡ್ತಾ ಇದ್ದೀರಿ. ಯಾವತ್ತು ಖುಷಿಯಾಗಿರಿ. ಆಗ ವಿಡಿಯೋ ಏನು ಮಾಡೋಲ್ಲ ಇವತ್ತು. ಇನ್ನು ಕೂಡ ನಮ್ಮ ಮಾತು, ಕತೆ, ನಗು, ಫುಡ್ ಎಲ್ಲನೂ ಬೇಕು ಅಂತ ಹೇಳಿದ್ರೆ ಮುಂದಿನ ವಿಡಿಯೋಕ್ಕೆ ನೀವು ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಬಾಯ್.